ಬೆಳಗಾವಿಯಲ್ಲಿ ಯಾವುದೋ ಗಲ್ಲಿ ಕ್ರಿಕೆಟ್ ವಿಚಾರಕ್ಕೆ, ಅದು ಚಿಕ್ಕ ಮಕ್ಕಳು ಆಟ ಆಡ್ತಾ ಇದ್ದಂತಹ ವಿಚಾರ ದೊಡ್ಡ ಮಟ್ಟದ ಘರ್ಷಣೆ ಉಂಟಾಗಿ ಇದೀಗ ಸುಮಾರು 8 ಜನ ಆಸ್ಪತ್ರೆ ಸೇರೋ ಪರಿಸ್ಥಿತಿ ಬಂದಿದೆ. ಕ್ರಿಕೆಟ್ ಜಗಳ ವಿಕೋಪಕ್ಕೆ ಹೋಗಿ ಗುಂಪು ಘರ್ಷಣೆಯಾಗಿದೆ. ಮನೆಗಳ ಮೇಲೆ ಕಲ್ಲು ತೂರಿ ತಲವಾರ್ ಪ್ರದರ್ಶನ ಮಾಡಿದ್ದಾರೆ. ಬೆಳಗಾವಿಯ ಅಳ್ವಾನ್ ಅನ್ನೋ ಗಲ್ಲಿಯಲ್ಲಾಗಿರೋ ಘಟನೆ ಇದು. ಬಳಿಕ ಈ ಗಲಾಟೆಗೆ ದೊಡ್ಡವರು ಪ್ರವೇಶ ಮಾಡಿದ್ದಾರೆ, ಯುವಕರು ಎರಡೂ ಗುಂಪಿಗೆ. ಅವ್ರಗಳ ನಡುವೆ ಜೋರ್ ಗಲಾಟೆ ಆಯಿತು. ಆ ಗಲಾಟೆಯಲ್ಲಿ ಸುಮಾರು ಒಂದು 8-10 ಜನಕ್ಕೆ ಗಾಯ ಆಗಿದೆ, ಎರಡೂ ಕಡೆಯವರಿಗೂ. ಈಗ ಅವ್ರನ್ನೆಲ್ಲರನ್ನೂ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ. ಬಟ್ ಅಷ್ಟಕ್ಕೆ ಪರಿಸ್ಥಿತಿ ತಿಳಿ ಆಯಿತು ಅನ್ನೋಂಗಿಲ್ಲ. ಗಲಾಟೆಯಲ್ಲಿ ಓರ್ವ ಪೊಲೀಸ್ ಪೇದೆ ಅಮರ್ ಅನ್ನೋರ್ಗೂ ಗಾಯ ಆಗಿತ್ತಂತೆ. ಈಗ ಆ ಜಾಗದಲ್ಲಿ KSRP ಮತ್ತು 3 ಜನ CPIನ ಕೂಡ ನಿಯೋಜನೆ ಮಾಡಿದ್ದಾರೆ. ಸೊ ಅಲ್ಲಿಗೆ ಅರ್ಥ, ಇದು ಮೊದಲನೇ ಬಾರಿಗಲ್ಲ ಈ ಗಲ್ಲಿಯಲ್ಲಿ ಇಂತಹ ಘಟನೆಗಳಾಗ್ತಾ ಇರೋದು, ಇಂಥ ಜಗಳಗಳಾಗ್ತಾ ಇರೋದು. ಸೂಕ್ಷ್ಮ ಪ್ರದೇಶ ಇದ್ದಂಗಿದೆ, ಇಂಥದ್ದು ಏನೇನೋ ಗಲಾಟೆಗಳಾಗ್ತಿತ್ತು ಅಂತ ಕಾಣುತ್ತೆ. ಹಾಗಾಗಿ ಪೊಲೀಸರು ಸಮಸ್ಯೆನೇ ಬೇಡ ಮುಂದಕ್ಕೆ ಅಂದ್ಕೊಂಡು KSRP 3 ಜನ CPIನ ಕೂಡ ನಿಯೋಜನೆ ಮಾಡಿದ್ದಾರೆ. ಕಲ್ಲು ತೂರಾಟ ನಡೆಸಿ, ತಲವಾರ್ನೆಲ್ಲ ತೋರಿಸಿ ದೊಡ್ಡ ಪ್ರಮಾಣದಲ್ಲೇ ಗಲಾಟೆ ಆಗಿದ್ದು. ಬಟ್ ಅಲ್ಲಿ ಘಟನೆಗೆ ಕಾರಣ ಏನಪ್ಪಾ ಅಂದರೆ ಬಹಳ ಚಿಕ್ಕದು. ಈ ಬೇಸಿಗೆ ರಜೆ ಬೇರೆ ಇದೆ, ಇನ್ನು ಸ್ಕೂಲ್ ಶುರು ಆಗಿಲ್ಲ, ಮಕ್ಕಳು ಆಟ ಆಡ್ತಿದ್ದಾರೆ ಕ್ರಿಕೆಟ್ ಆಟನ. ಅವಾಗೇನೋ ಬ್ಯಾಟಿಂಗೋ ಬೌಲಿಂಗ್ ವಿಚಾರಕ್ಕೋ ಏನಕ್ಕೋ ಗಲಾಟೆ ಆಗಿದೆ ಅಷ್ಟಕ್ಕೆ. ಆ ಪೇರೆಂಟ್ಸ್ ಬಂದಂಥವ್ರು ಅಥವಾ ದೊಡ್ಡವ್ರು ಏನು ಮಾಡಬೇಕಿತ್ತು, ಆಟನ ಅಲ್ಲೇ ಬಿಟ್ಟು ಮನೆ ಕರ್ಕೊಂಡು ಹೋಗ್ಬೇಕಿತ್ತು. ಹಂಗೆ ಮಾಡಿಲ್ಲ, ಇವ್ರುಗಳು ಜಗಳಕ್ಕೆ ಸೇರ್ಕೊಬಿಟ್ಟಿದ್ದಾರೆ. ಎಲ್ಲಿ ತನಕ ಜಗಳ? ಈ ಕಲ್ಲಲ್ಲಿ ಹೊಡೆದಾಡ್ಕೊಳ್ಳೋದು, ತಲವಾರ್ ತೋರಿಸೋದು, ಬೇರೆ ಬೇರೆಯವ್ರ ಮನೆಯವ್ರ ಕಿಟಕಿ ಗಾಜೆಲ್ಲ ಹೊಡೆದೋಗಿದೆ. ಗಲಾಟೆ ಜೋರಾಗಿ ಸುಮಾರು ಒಂದು 8-10 ಜನ ಗಾಯ ಆಗಿದೆಯಂತೆ. ಪೊಲೀಸ್ ಕಮಿಷನರ್ ರೆಸ್ಪಾನ್ಸ್ ಮಾಡ್ತಾ ಇದ್ರು ಇದಕ್ಕೆ ಸಂಬಂಧಪಟ್ಟಂತೆ. ಪರಿಸ್ಥಿತಿ ಈಗ ಸ್ವಲ್ಪ ತಿಳಿಯಾಗಿದೆ. ಮತ್ತು ಅಲ್ಲಿ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಆಗಿರುವಂತಹ ಘಟನೆ ಇದು. ಚಿಕ್ಕ ಪುಟ್ಟ ಆದರೆ ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತೊಗೊಂಡ್ರು ಅಂತಾರಲ್ಲ, ಹಂಗಾಗಿದೆ ಅಲ್ಲ ಅಷ್ಟೇ. ಇವತ್ತು ಸಾಯಂಕಾಲ ಒಂದು ಸಣ್ಣ ಗಲಾಟೆ ಆಗಿದೆ ಕ್ರಿಕೆಟ್ ಗ್ರೌಂಡಲ್ಲಿ. ಅಲ್ಲಿ ಕ್ರಿಕೆಟ್ ಆಡುವಾಗ ಸ್ವಲ್ಪ ಜಗಳ ಆಗಿದೆ ಗ್ರೌಂಡಲ್ಲಿ. ಆಮೇಲೆ ಮತ್ತೆ ಎಲ್ಲ ಹುಡುಗರು ಮನೆಗೆ ವಾಪಸ್ ಬಂದಿದ್ದಾರೆ. ಮನೆಗೆ ವಾಪಸ್ ಬಂದಮೇಲೆ ಮತ್ತೆ ಇನ್ನೊಂದು ಸತಿ ಅವ್ರ ನಡುವೆದಲ್ಲಿ ಸ್ವಲ್ಪ ಜಗಳ ಗಲಾಟೆ ಆಗಿದೆ. ಸೊ ತಕ್ಷಣ ನಮ್ಮ ಕ್ರೈಮ್ ಸ್ಟಾಫ್ ಮತ್ತು ನಮ್ಮ ಪೆಟ್ರೋಲಿಂಗ್ ಸ್ಟಾಫ್ ಸ್ಪಾಟ್ಗೆ ಹೋಗಿ ಅದು ಗಲಾಟೆ ನಿಲ್ಲಿಸಿದ್ರೆ ಮತ್ತು ಆಮೇಲೆ ನಮಗೆ ಮಾಹಿತಿ ಕೊಟ್ಟಿದ್ರಿ. ಮಾಹಿತಿ ಬಂದ ತಕ್ಷಣ ಮತ್ತು ಎಲ್ಲ ಆಫೀಸರ್ಸ್, ಇನ್ಸ್ಪೆಕ್ಟರ್, ACP, DCP ಮತ್ತು ನಾನು ಕೂಡ ಸ್ಪಾಟ್ಗೆ ಹೋಗಿದ್ದೀನಿ. ಈಗ ಎಲ್ಲ ಶಾಂತಿ ಆಗಿದೆ. ಎಲ್ಲ ಪೊಲೀಸ್ ಡಿಪ್ಲಾಯ್ಮೆಂಟ್ ಆಗಿದೆ ಆ ಜಗನಲ್ಲಿ. ಮತ್ತು ಬೇರೆ ಜಗನಲ್ಲಿ ಕೂಡ ಈಗ ಪೊಲೀಸ್ ಡಿಪ್ಲಾಯ್ಮೆಂಟ್ ಆಗಿತ್ತು. ಈಗ ನಾವು ಕಂಪ್ಲೇಂಟ್